ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಹೊಲ ಅದು ಇದ್ರು ಕೂಡ ನಾವು ಏನಾರು ಹೊಸದೊಂದು ಏನಾರು ಉದ್ಯೋಗ ಮಾಡ್ಬೇಕಪ್ಪ ಅಂತಂದ್ರೆ ಯಾರೇನ ಏನಂತಾರ ನಾಯಿಗಳು ಅದನ್ನ ತೊಗೊಂಡು ಇದನ್ನ ತೊಗೊಂಡು ಹೋಗ್ತಾವ, ಕೋಳಿ ಸಾಕಂಗಿಲ್ಲ, ಇದು ಮಾಡಂಗಿಲ್ಲ, ಅದನ್ನ ನಾರ್ತೈತಿ, ಹಂಗ ಹೊಲಸು ನಾರ್ತೈತಿ. ಅದು ಯಾವ್ದು ಹೊಲಸು ಇರೋದಿಲ್ಲ, ಅದ್ರ ಮುಂದೆ ರೊಕ್ಕ ಇರ್ತೈತಿ. ಇಲ್ಲಿ ತೋರಿಸ್ತೀನಿ ಬರ್ರಿ ಯಾವ್ದು ಏನೈತಿ ಅಂತ ಹೇಳಿ. ಅವೇನು ಸಡ್ ಐತಿಲ್ಲ, ಆ ಸಡ್ಡಿನ ತುಂಬ ನಾಯಿಗಳದಾವ. ಕಮ್ಮಿ ಅಂದ್ರೂ ಒಂದೊಂದು ನಾಯಿಗೆ 30,000 ರಿಂದ 35,000 ಮೇಲೆ ಅದ. ಅಂದ್ರೆ ಕೊಲೆ ತುಂಬ ನಾಯಿ ಇದಾವ. ಇದನ್ನೈತಿಲ್ಲ, ಈ ಕೊಲೆ ತುಂಬಾನು ಫುಲ್ ನಾಯಿ. ಕೋಳಿಗಳೆಲ್ಲ ಬಿಡ್ತಾರ ಅವರು. ನಾಟಿ ಕೋಳಿ ಆಗಿರ್ಬೋದು, ಹೊಸದ ಆ ಕೋಳಿ ನೋಡ್ರಿ, ಟರ್ಕಿ ಕೋಳಿ ಅಂತದ. ಅಲ್ಲಿ ಇಟ್ಲೆ ನಾಯಿ, ಅದು ಒಂದ ನಾಯಿಗೆ 50,000 ರೂಪಾಯಿ ಅಂತ. ಅಂದ್ರ ಇವ್ರ ನಾಯಿಗಳು ಸಾಕಿ ದುಡ್ಡು ಮಾಡ್ತಾರ. ನಮ್ಮ ಕಡೆ ಮಂದಿ ಟಗರ್ ಮರಿ ಅಂತ ಸಾಕ್ತಾರ. ಇವ್ರ ನಾಯಿಗಳು ಸಾಕಿ ಅದರಿಂದ ಲಕ್ಷ ದುಡಿತಾರ. ತಿಂಗಳ 2 ತಿಂಗಳಿಗೆ ಅದು ವಾರ 10,000 ರಿಂದ 18,000 ಕೊಡ್ತಾರ. ನಾವು 3 ವರ್ಷ ತನ 10,000ದಾಗ ಪೆಟ್ರೋಲ್ ಮೈ ಮೇಲೆ ಖರ್ಚು ತಗೊಂಡ ಫ್ಯಾಕ್ಟರಿ ಅಡ್ಯಾಕ್ ಹೋಯ್ತು, ಅಲ್ಲಿ ದೊಡ್ಡ ಮಾಡ್ತಾರ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂತ ಹೋದ್ರೆ ಏನಾರ ಒಂದು ಆಕೈತಿ. ನಾವು ಮಾಡುತ್ತ ಮತ್ತೆ ಈಗೇನು ಮಾಡ್ತೀಪ್ಪ ಅನ್ನೋಬೇಡ್ರಿ, ನಾನು ಏನಾರ ಒಂದು ಮಾಡ್ತೀನಿ. ಮಾಡೋ ಸಂಬಂಧ ಹೇಳತ್ತೀನಿ, ಯೂಸ್ ಆಗಲಿ ಅಂತ ಹೇಳತ್ತೀನಿ. ಯೂಸ್ ತೊಗೋಬೋದು, ಬಿಡವ್ರು ಬಿಡ್ರಿ. ಒಂದು ನೋಡೋದು ಹೇಳೋದು ಒಂದ. ಈಗ ದುಡ್ಡು ಇರ್ಲಿಕ್ಕಂದ್ರೆ ನಿಮ್ಮವರ ನಿಮಗೆ ಕಿಮ್ಮತ್ ಕೊಡಂಗಿಲ್ಲ. ಇನ್ನು ಹೊರಗಿನ ಮಂದಿ ಏನ್ ಕೊಡ್ತಾರ, ವಿಚಾರ ಮಾಡ್ರಿ. ಸಂದ ಆಗಿರ್ಲಿ, ಏನಾದ್ರೂ ಒಂದು ಕೆಲಸನ ಮಾಡ್ರಿ, ಎಲ್ರಿಗೂ ಒಳ್ಳೇದಾಗಿ.